ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 7 ನೋಡೋಣ. ಯಾರು ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ 6 ಅಧ್ಯಾಯಗಳನ್ನು ನೋಡಿಕೊಂಡು ಬಂದು ಅಧ್ಯಾಯ 7 ನೋಡಿ. ಹಾಗಂದರೆ ನಿಮಗೆ ಸಂಪೂರ್ಣವಾಗಿ ಗರ್ಭ ಸಂಸ್ಕಾರದ ಬಗ್ಗೆ ಒಂದು ತಿಳುವಳಿಕೆ ಸಿಗುತ್ತೆ. ಈಗ ಅಧ್ಯಾಯ 7 ಶುರು ಮಾಡೋಣ. ಅಧ್ಯಾಯ 7 ತಾಯಿಯ ಭಾವನೆಗಳು ಮತ್ತು ಗರ್ಭ ಸಂಸ್ಕಾರ. ನಿಮ್ಮ ಪ್ಯಾಟರ್ನ್ ಗುರುತಿಸಿ. ನಮ್ಮ ಮನಸ್ಸು ಯಾವಾಗಲೂ ಇತರರನ್ನು ವಿಶ್ಲೇಷಣೆ ಮಾಡುವುದರಲ್ಲಿನೇ ನಿರತವಾಗಿರುತ್ತೆ. ಅವರ ಸ್ವಭಾವ ಒಳ್ಳೆಯದಲ್ಲ, ಪ್ರಪಂಚದ ಜನರೆಲ್ಲರೂ ಕೆಟ್ಟವರು, ಎಲ್ಲೆಡೆ ಭ್ರಷ್ಟಾಚಾರ ಅನ್ಕೋತೀವಿ. ಆದರೆ ನಮ್ಮೊಳಗೆ ನೋಡಿಕೊಂಡಾಗ ಅದಕ್ಕೆ ಸ್ವತಃ ತಾನು ಕೆಡಕುಗಳ ಗಣಿಯಾಗಿದ್ದೇನೆ ಎಂಬುದರ ಅರಿವಾಗುತ್ತದೆ. ಗಾಯತ್ರಿ ಆಂಟಿ ಸಲಹೆಯಂತೆ ಸರಳಾ ಮತ್ತು ಸತೀಶ್, ಮಧು ಮತ್ತು ಮನೀಶ್ ತಮ್ಮೊಳಗೆ ನೋಡುತ್ತಿದ್ದರು, ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ತಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿ ಭವಿಷ್ಯದ ಮಗುವಿಗೆ ಅತ್ಯುತ್ತಮ ವಾತಾವರಣ ಒದಗಿಸುತ್ತಾ ಅಂತ ಯೋಚಿಸ್ತಾ ಇದ್ದರು. ಗಾಯತ್ರಿ ಆಂಟಿ ಕ್ಲಾಸಿಗೆ ತಮ್ಮ ಪ್ರಶ್ನೆಯೊಂದಿಗೆ ಬಂದಿದ್ದರು. ಆಗ ಗಾಯತ್ರಿ ಆಂಟಿಯವರು ಸಹ ತಾಯಿಯ ಭಾವನೆಗಳು ಗರ್ಭದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಅಂತ ಹೇಳಲು ಪ್ರಾರಂಭಿಸಿದರು. ಮಗುವಿಗೆ ಮೌಲ್ಯಗಳು ಅಂದರೆ ಗುಣಗಳು, ವರ್ತನೆಗಳು, ಸ್ವಭಾವ, ಬುದ್ಧಿವಂತಿಕೆ ನೀಡುವ ಪ್ರಕ್ರಿಯೆ. ಈ ಪ್ರಕ್ರಿಯೆಯು ಮಗುವು ಗರ್ಭದಲ್ಲಿ ಪ್ರವೇಶವಾದ ಕ್ಷಣದಿಂದ ಪ್ರಾರಂಭಿಸಬಹುದು. ಇದರಲ್ಲಿ ಪ್ರಮುಖ ಪಾತ್ರ ತಾಯಿಯದ್ದೇ ಆಗಿರುತ್ತದೆ. ಮಗುವು ತಾಯಿಯ ಭಾವನೆಗಳ ನೆರಳಾಗಿ ಜಗತ್ತಿಗೆ ಬರುತ್ತದೆ. ಉದಾಹರಣೆಗೆ, ಒಂದು ಇಟ್ಟಿಗೆಗೆ ಹೆಸರನ್ನು ಮುದ್ರಿಸಿ ಆಮೇಲೆ ಒಲೆಯಲ್ಲಿ ಬೇಯಿಸಿದಾಗ ಅದು ಶಾಶ್ವತವಾಗಿ ಅಚ್ಚೊತ್ತುತ್ತದೆ. ಅದೇ ರೀತಿಯಲ್ಲಿ ತಾಯಿಯ ಭಾವನೆಗಳು ಕೂಡ ಸಂಸ್ಕಾರಗಳ ರೂಪದಲ್ಲಿ ಮಗುವಿನ ಮನಸ್ಸಿನಲ್ಲಿ ಶಾಶ್ವತವಾಗಿ ಅಚ್ಚೊತ್ತುತ್ತದೆ. ಹಾಗಾಗಿ ಭಾವನೆಗಳ ಬಗ್ಗೆ ಅವಲೋಕನೆ ಮಾಡುವುದು ಗರ್ಭಾವಸ್ಥೆಯಲ್ಲಿ ಮಾಡಬೇಕು. ಹಾಗಾಗಿ ಗರ್ಭಿಣಿಯಾದಾಗ ಮಹಿಳೆಗೆ ಹಿರಿಯರು ಖುಷಿಯಾಗಿರು, ಕೆಟ್ಟದ್ದನ್ನು ಯೋಚಿಸಬೇಡ, ಆಹಾರ ಕ್ರಮ ನೋಡ್ಕೊ, ರಾಮಾಯಣ, ಭಗವದ್ಗೀತೆ, ಕುರಾನ್, ಬೈಬಲ್, ಧಾರ್ಮಿಕ ಗ್ರಂಥಗಳನ್ನು ಓದು, ಸತ್ಸಂಗ ಮಾಡು ಅಂತ ಸಲಹೆ ನೀಡ್ತಾರೆ. ತಾಯಿಯು ನೇರವಾಗಿ ಮಗುವಿನ ಮೇಲೆ ಪ್ರಭಾವ ಬೀರ್ತಾಳೆ ಅಂತ ಹೇಳಿ ಗರ್ಭಿಣಿ ಇದ್ದಾಗ ಮಹಿಳೆ ಭೌತಿಕವಾಗಿ ಏನೇನು ಮಾಡಲು ಸಾಧ್ಯ ಅದೆಲ್ಲವನ್ನ ಮಾಡ್ತಾಳೆ. ಉದಾಹರಣೆಗೆ ಊಟದ ಬಗ್ಗೆ, ಧಾರ್ಮಿಕ ಗ್ರಂಥಗಳನ್ನು ಓದೋದು, ಸತ್ಸಂಗ ಕೇಳೋದು ಎಲ್ಲ ಮಾಡ್ತಾಳೆ. ಸತ್ಸಂಗದಲ್ಲಿಯೂ ಸಂಬಂಧಿಕರ ಬಗ್ಗೆ ಕೆಟ್ಟ ಭಾವನೆ ಬರಬಹುದು ಅಥವಾ ಕೆಟ್ಟ ಘಟನೆಗಳು ನೆನಪಿಗೆ ಬರಬಹುದು. ಒಬ್ಬ ವ್ಯಕ್ತಿ ಒಮ್ಮೆಲೆ ಒಳ್ಳೆಯ ಆಲೋಚನೆ ಯೋಚಿಸಲು ಪ್ರಯತ್ನಿಸಿದಾಗ ಅವನೊಳಗಿನ ನಕಾರಾತ್ಮಕತೆ ಬಲವಾಗಿ ಹೊರಹೊಮ್ಮುತ್ತೆ. ಹಾಗಾಗಿಯೇ ಧ್ಯಾನ, ಭಕ್ತಿ ಮಾಡುವಾಗ ಒಳಗಿರುವ ನಕಾರಾತ್ಮಕತೆ ಹೊರಬರುತ್ತೆ. ಯಾರೋ ಹೇಳಿದರೆ ನಮ್ಮ ಆಲೋಚನೆ, ಭಾವನೆ ಬದಲಾಗಲು ಸಾಧ್ಯವೂ ಇಲ್ಲ. ತಿಳುವಳಿಕೆ ಇದ್ದರೆ ಎಲ್ಲ ಕೆಲಸ ಸುಲಭವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಆಂಟಿ, ಯಾವ ತಿಳುವಳಿಕೆ ಪಡೆದುಕೋಬೇಕು? ಭಾವನೆಗಳು ಮತ್ತು ಆಲೋಚನೆಗಳು ಸಂಪೂರ್ಣವಾಗಿ ರೂಪುಗೊಳ್ಬೇಕಂದ್ರೆ ಮತ್ತು ಶುದ್ಧೀಕರಿಸಲ್ಪಡಬೇಕಂದ್ರೆ ಅಂತ ಕೇಳ್ತಾನೆ. ಆಗ ಗಾಯತ್ರಿಯವರು ಕೇವಲ ಒಂದು ಮೂಲಭೂತ ತಿಳುವಳಿಕೆ ತಿಳಿದುಕೊಂಡ್ರೆ ಸಾಕು. ಅದು ಏನು ಅಂದರೆ ನಾನು ಯಾರು ಅಂತ ತಿಳಿದುಕೊಳ್ಬೇಕು. ಇದನ್ನು ತಿಳಿದರೆ ಇತರ ಎಲ್ಲ ಸಮಸ್ಯೆಗಳು ಮತ್ತು ಗೊಂದಲಗಳು ಕಣ್ಮರೆಯಾಗುತ್ತವೆ. ಇದನ್ನು ಇನ್ನೊಂದು ಸರ್ತಿ ಮಾತನಾಡೋಣ. ನಿಮ್ಮ ಭಾವನೆಗಳನ್ನು ತನಿಖೆ ಮಾಡಲು ನಿನ್ನೆ ಒಂದು ಟಾಸ್ಕ್ ಕೊಟ್ಟಿದ್ದೇನಲ್ಲ, ಮಾಡಿದ್ದೀರಾ? ಮಾಡಿದರೆ ನಿಮ್ಮ ಭವಿಷ್ಯದ ಮಗುವಿನ ಮೇಲೆ ಋಣಾತ್ಮಕ ಪ್ರಭಾವ ಬೀರಬಲ್ಲ ವಿಷಯಗಳು ಯಾವುವು ಅವನ್ನು ಹೇಳಿ ಅಂತ ಗಾಯತ್ರಿಯವರು ಕೇಳ್ತಾರೆ. ಆಗ ಸತೀಶ್, ಆಂಟಿ, ನನಗೆ ಬೇರೆಯವರ ನಡವಳಿಕೆ ಮೇಲೆ, ಅವರ ನಿರ್ಲಕ್ಷ್ಯದ ಮೇಲೆ ಬೇಗ ಕೋಪ ಬರುತ್ತೆ. ನಾನು ಕಂಪನಿ ಮ್ಯಾನೇಜರ್. ನನ್ನ ಕೆಳಗಿರುವ ಉದ್ಯೋಗಿಯ ತಪ್ಪು ವರ್ತನೆಯನ್ನು ನಾನು ಸಹಿಸಲ್ಲ. ಆಫೀಸಲ್ಲೂ ಅಷ್ಟೇ ಅಲ್ಲದೆ ಹೊರಗೂ ಸಂವೇದನಾಶೀಲ ವರ್ತನೆಯನ್ನು ನಾನು ನಿರೀಕ್ಷಿಸ್ತೇನೆ. ಅದು ನನಗೆ ಸಿಗದಿದ್ದಾಗ ನನಗೆ ಕೋಪ ಬರುತ್ತೆ ಅಂತ ಹೇಳ್ತಾನೆ. ಆಗ ಸರಳ, ಹಾಗೇನಿಲ್ಲ ಆಂಟಿ, ಅವರು ಚಿಕ್ಕ ಚಿಕ್ಕ ವಿಷಯಕ್ಕೆ ಗೊಣಗೋದು, ಸಿಟ್ಟು ಮಾಡ್ಕೋತಾರೆ. ಎಲ್ಲಿ ನಮ್ಮ ಮಗುವಿಗೂ ಬೈತಾರೋ ಏನೋ, ಆ ಬಡಪಾಯಿ ಗತಿ ಏನೋ ಅಂತ ಅಂತಾಳೆ. ಆಗ ಸತೀಶ್ ಸರಳಾನ ದಿಟ್ಟಿಸಿ ನೋಡ್ತಾನೆ. ಗಾಯತ್ರಿ ಆಂಟಿ ನೋಡಿ ನಗ್ತಿರ್ತಾರೆ. ಗಾಯತ್ರಿ ಆಂಟಿ ನೋಡಿ ನಗೋದನ್ನು ನೋಡಿ ಸತೀಶ್ ಏನು ಮಾತನಾಡದೆ ಸುಮ್ಮನೆ ಆಗ್ತಾನೆ. ಆಗ ಗಾಯತ್ರಿ ಆಂಟಿ, ಅಂದರೆ ನೀನು ಪರ್ಫೆಕ್ಟನಿಸ್ಟ್. ಒಂದು ಸ್ವಲ್ಪ ತಪ್ಪಾದರೂ ಸಹಿಸಲ್ಲ. ಕರೆಕ್ಟ್ ಟೈಮ್ಗೆ ಕೆಲಸ ಆಗದೇ ಇದ್ದರೆ ನಿನಗೆ ಗೊಂದಲ ಆಗುತ್ತೆ, ತಡವರಿಸುತ್ತಿ. ಸರಿ, ಈಗ ಸರಳ ನೀನು ಹೇಳು, ನಿನಗೇನು ಅನ್ನಿಸ್ತು ಅಂತ ಕೇಳ್ತಾರೆ ಸರಳಾನ. ಆಗ ಸರಳ, ನನಗೆ ನನ್ನಲ್ಲಿ ಸಂಪನ್ಮೂಲಗಳ ಕೊರತೆ ಇದೆ ಅನಿಸುತ್ತೆ. ಆದ್ದರಿಂದ ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳಲು ಸಾಧ್ಯವಾಗೋದಿಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ.
ಆಗ ವಿಶಾಲ್ ಇದಕ್ಕಾಗಿಯೇ ನನ್ನ ಮೇಲೆ ಒತ್ತಡ ಹಾಕ್ತಾಳೆ. ಕೆಲಸ ಬದಲಾಯಿಸು, ಮನೆ ಬದಲಾಯಿಸು ಅಂತ ಹೇಳ್ತಾಳೆ. ಇಂದಿನ ಕೆಲಸದಲ್ಲಿ ಕೆಲಸ ಬದಲಾಯಿಸೋದು ಅಷ್ಟು ಸುಲಭನಾ ಆಂಟಿ? ಇರೋ ಕೆಲಸನೇ ಮುಂದುವರಿಸಲು ಹೋರಾಡಬೇಕು. ಆದರೆ ಇವಳಿಗೆ ಏನೂ ಅರ್ಥವಾಗಲ್ಲ ಅಂತ ಹೇಳ್ತಾನೆ ಸತೀಶ್. ಆಗ ಸರಳ, ನಿಜವಾಗಿ ಹೇಳಬೇಕಂದ್ರೆ ಆಂಟಿ, ನಾವು 5 ಜನ ಸಹೋದರ ಸಹೋದರಿಯರು 2 ಕೋಣೆಗಳ ಸಣ್ಣ ಮನೆಯಲ್ಲಿ ವಾಸವಾಗಿದ್ದೆವು. ಹೇಗೋ ಪಾಲಕರು ನಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸಿದ್ರು. ಆದರೆ ಯಾವಾಗಲೂ ನಮ್ಮ ಆಸೆಗಳಿಗಾಗಿ ನಾವು ಹಂಬಲಿಸ್ತಾ ಇದ್ವಿ. ನನ್ನ ಬಾಲ್ಯವನ್ನು ನನಗೆ ನೆನಪು ಮಾಡಿಕೊಂಡ್ರೆ ಇವತ್ತಿಗೂ ನೋವಿದೆ. ಚೆನ್ನಾಗಿ ಸಾಕೋಕೆ ಆಗದೇ ಇದ್ದರೆ ಏಕೆ ಇಷ್ಟೊಂದು ಮಕ್ಕಳನ್ನು ಹೆರಬೇಕು ಎಂದು ನನ್ನ ವಿಷಾದಿಸೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆಗ ಗಾಯತ್ರಿ ಆಂಟಿ, ಸರಿ ಸರಳ, ನೀನು ಕೊರತೆಯ ಮತ್ತು ಅಸುರಕ್ಷತೆಯ ಭಾವನೆ ಹೊಂದಿದ್ದಿ. ಸರಿ ಮಧು, ಈಗ ನೀನು ಹೇಳು ನಿನ್ನ ಭಾವನೆಗಳ ಬಗ್ಗೆ ಅಂತ ಮಧುನ ಕೇಳ್ತಾರೆ. ಆಗ ಮಧು, ಆಂಟಿ, ನನ್ನ ದೊಡ್ಡ ಸಮಸ್ಯೆ ಏನಂದರೆ ನನಗೆ ಯಾವಾಗಲೂ ಖುಷಿಯಾಗಿರೋಕ್ಕೆ ಆಗಲ್ಲ. ನನ್ನ ಮನಸ್ಸು ಯಾವಾಗಲೂ ಹಳೆಯ ವಿಷಯಗಳ ಸುತ್ತುತ್ತಾ ಇರುತ್ತೆ. ನನ್ನನ್ನು ಯಾರಾದರೂ ನಿರ್ಲಕ್ಷಿಸಿದರೆ, ಕೆಟ್ಟದಾಗಿ ಹೇಳಿದರೆ, ಕೆಟ್ಟದಾಗಿ ನಡೆಸಿಕೊಂಡ್ರೆ ನನಗೆ ಅದನ್ನು ಮರೆಯೋಕ್ಕಾಗಲ್ಲ. ಒಂಟಿಯಾಗಿದ್ದಾಗ ಆ ವಿಷಯ ನೆನಪಾಗುತ್ತೆ. ಆಗ ಗಾಯತ್ರಿಯವರು, ಅಂದರೆ ನೀನು ಸುಲಭವಾಗಿ ಜನರನ್ನು ಕ್ಷಮಿಸಲ್ಲ ಅಂತ ಅಂತಾರೆ. ಆಗ ಮಧು, ಹೌದು ಆಂಟಿ, ಗರ್ಭಧರಿಸಿದ ಆರಂಭಿಕ ದಿನಗಳಲ್ಲಿ ನನಗೆ ವಾಕರಿಕೆ ವಾಂತಿ ಸಮಸ್ಯೆ ಇತ್ತು. ಆಗ ನನಗೆ ಅಡುಗೆ ಮಾಡಲು ಆಗ್ತಿರಲಿಲ್ಲ, ತಿನ್ನಲು ಆಗ್ತಿರಲಿಲ್ಲ. ನಮ್ಮ ಸಂಬಂಧಿಕರು ಇಲ್ಲೇ ಇದ್ದರೂ ನನ್ನ ಒಂದು ದಿನ ಬಂದು ನೋಡಲಿಲ್ಲ. ನಾನು ಬಂದು ನೋಡ್ತಾರೆ ಅಂದ್ಕೊಂಡಿದ್ದೆ. ಅವರು ನನ್ನ ಕಡೆ ಕಣ್ಣು ಹಾಯಿಸಲಿಲ್ಲ. ಒಮ್ಮೆ ಅವರು ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಹಾಯ ಮಾಡಿದ್ದೆವು. ಆದರೂ ಅವರು ನನಗೆ ಕಾಳಜಿ ತೋರಿಸಲಿಲ್ಲ. ಹಾಗಾಗಿ ಅವರು ಎಲ್ಲಿಯಾದರೂ ಕಂಡ್ರೆ ನನಗೆ ಮಾತಾಡಿಸ್ಬೇಕು ಅನಿಸಲ್ಲ. ಅವರ ಮುಖ ನೋಡೋಕ್ಕೂ ಇಷ್ಟ ಆಗಲ್ಲ. ನಾನು ಅವರನ್ನು ಕ್ಷಮಿಸಲು ಸಾಧ್ಯವೇ ಇಲ್ಲವೇನೋ ಅಂತ ಹೇಳ್ತಾಳೆ. ಆಗ ಮನೀಶ್, ಹೊರಗಿನವರನ್ನು ಬಿಡಿ ಆಂಟಿ, ನನ್ನನ್ನು ಸಹ ಕ್ಷಮಿಸಲ್ಲ ಇವಳು. ಏನಾದರೂ ಸ್ವಲ್ಪ ಮನೆಯಲ್ಲಿ ವಾದ ಆದರೆ 1 ವಾರ ಮಾತನಾಡಿಸಲ್ಲ. ಇವಳನ್ನು ಸಮಾಧಾನ ಮಾಡೋ ಅಷ್ಟರಲ್ಲಿ ನನಗೆ ಬೇಕಾಗುತ್ತೆ ಅಂತ ಹೇಳ್ತಾನೆ. ಆಗ ಗಾಯತ್ರಿ, ಮಧು, ಏನು ತೊಂದರೆ ಇಲ್ಲ, ಇಷ್ಟರಲ್ಲೇ ಅವಳು ಕಲಿತಾಳೆ, ಅವಳ ನಡವಳಿಕೆನ ಬದಲಾಯಿಸಿಕೊಳ್ತಾಳೆ. ಈಗ ನೀನು ಹೇಳು ಮನೀಶ್, ನಿಮ್ಮ ಮಗುವಿಗೆ ಒಳ್ಳೆಯದಾಗಲ್ಲ ಅನ್ನೋ ವಿಷಯ ಯಾವುದು ಅಂತ ಕೇಳ್ತಾಳೆ. ಆಗ ಮನೀಶ್, ನಾನು ಯಾವುದೇ ರೀತಿಯ ಬದಲಾವಣೆನ ಒಪ್ಪೋದಿಲ್ಲ ಆಂಟಿ. ನನಗೆ ಗರ್ಭಧಾರಣೆನೂ ಸಹ ಒಪ್ಪಿಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಂಡೆ. ಏನಾದರೂ ದೊಡ್ಡ ಬದಲಾವಣೆ ಆದರೆ ನನಗೆ ನನ್ನ ಜೀವನ ಎಲ್ಲಿ ಅಸ್ತವ್ಯಸ್ತವಾಗಿ ಬಿಡುತ್ತೋ ಅಂತ ಅನಿಸುತ್ತೆ. ನಾನು ಯಾವಾಗಲೂ ಕಂಫರ್ಟ್ ಝೋನ್ಲಿ ಇರ್ತೀನಿ. ಹಾಗಾಗಿ ಮಗು ಬಂದರೆ ಏನಾದರೂ ತೊಂದರೆ ಆಗಬಹುದೇನೋ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ಆಗ ಗಾಯತ್ರಿ ಅವರು, ಏನು ತೊಂದರೆ ಆಗಲ್ಲ, ಏಕೆಂದರೆ ನೀವು ನಿಮ್ಮ ನ್ಯೂನತೆಗಳೇನು ಅನ್ನೋದನ್ನು ನೋಡ್ಕೊಂಡಿದ್ದೀರಿ. ನಮಗೆ ನಮ್ಮ ನ್ಯೂನತೆಗಳು ಗೊತ್ತಾದಾಗ ಅದನ್ನು ತೆಗೆದುಹಾಕಲು ಕ್ರಮ ತಗೋತೀವಿ ಅಂತ ಹೇಳ್ತಾರೆ. ಮತ್ತು ಸೂಕ್ತ ಕ್ರಮ ತೆಗೆದುಕೊಂಡಾಗ ಮಾತ್ರ ನಾವು ಅವುಗಳನ್ನು ಜಯಿಸಲು ಸಾಧ್ಯ. ನ್ಯೂನತೆಗಳನ್ನು ನೋಡುವ ಮೂಲಕ ನೀವು ಅರ್ಧ ಯುದ್ಧವನ್ನು ಗೆದ್ದಿದ್ದೀರಿ. ಇನ್ನುಳಿದಿದ್ದನ್ನು ತಿಳುವಳಿಕೆ ಪಡೆದು ಗೆಲ್ಲುತ್ತೀರಿ. ಈಗ ನಾವು ಮಾನವನ 3 ಮೂಲಭೂತ ಗುಣಗಳ ಬಗ್ಗೆ ತಿಳಿಯೋಣ. ನಿಮಗೆ ಸತ್ವ, ರಜಸ್ಸು, ತಮಸ್ಸು ಗುಣಗಳ ಬಗ್ಗೆ ಗೊತ್ತಾ ಅಂತ ಕೇಳ್ತಾರೆ. ಆಗ 4ರು ಮುಖ ನೋಡಿಕೊಳ್ಳಲು ಶುರು ಮಾಡ್ತಾರೆ. ಆಗ ಮಧು ಸಡನ್ನಾಗಿ ಏನೋ ನೆನಪಿಸಿಕೊಂಡು ಹೇಳ್ತಾಳೆ, ಆಂಟಿ, ಗರ್ಭಾವಸ್ಥೆ ಶುರುವಾದಾಗ ನನ್ನ ಅತ್ತೆ ನನಗೆ ಭಗವದ್ಗೀತೆ ಓದಲು ಹೇಳಿದರು. ಕೆಲವು ಅಧ್ಯಾಯಗಳಲ್ಲಿ ಇದರ ಬಗ್ಗೆ ಇದೆ, ಆದರೆ ನನಗೆ ಹೆಚ್ಚಿಗೆ ಅರ್ಥವಾಗಿಲ್ಲ ಅಂತ ಹೇಳ್ತಾಳೆ. ಆಗ ಗಾಯತ್ರಿಯವರು, ಗರ್ಭಿಣಿಯರಿಗೆ ಕುಟುಂಬದವರು ಏನೇ ಹೇಳಿದರೂ ಏನೋ ಆಚರಣೆಯಂತೆ ಮಾಡಿಬಿಡ್ತೀರಾ. ಸುಮ್ಮನೆ ಓದಿದರೆ ಏನೂ ಪ್ರಯೋಜನವಿಲ್ಲ. ಪುಸ್ತಕಗಳನ್ನು ತಿಳುವಳಿಕೆಯಿಂದ ಓದಿದರೆ ಮಾತ್ರ ಪ್ರಯೋಜನ. ಹೋಗಲಿ ಬಿಡಿ, ಈಗ ನಾವು ಮನುಷ್ಯನ 3 ಗುಣಗಳನ್ನು ಅರ್ಥ ಮಾಡಿಕೊಳ್ಳೋಣ. ನೀವು ಅವುಗಳನ್ನು ಅರ್ಥ ಮಾಡಿಕೊಂಡ್ರೆ ಜನರನ್ನು ನೋಡುವ ದೃಷ್ಟಿಕೋನವೇ ಬದಲಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲಿಗೆ ಅಧ್ಯಾಯ 7 ಮುಕ್ತಾಯವಾಯಿತು. ಇದರಿಂದ ನಾನು ತಿಳ್ಕೊಂಡ ವಿಷಯ ಏನು ಅನ್ನೋದನ್ನು ಹೇಳ್ತೀನಿ ನೋಡಿ. ತಾಯಿಯ ಭಾವನೆಗಳು ಸಂಸ್ಕಾರಗಳಾಗಿ ಮಗುವಿನ ಮೈಂಡ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಹಾಗಾಗಿ ಗರ್ಭಿಣಿಯಾದ ತಕ್ಷಣ ಆಹಾರ ಪದ್ಧತಿ ನೋಡಿಕೊಳ್ಳಲು, ಒಳ್ಳೆಯ ಆಲೋಚನೆ ಮಾಡಲು, ಧಾರ್ಮಿಕ ಗ್ರಂಥಗಳನ್ನು ಓದಲು ಮನೆಯ ಕುಟುಂಬದ ಸದಸ್ಯರು ಹೇಳ್ತಾರೆ. ಮತ್ತು 2ನೇ ಪಾಯಿಂಟ್ ಏನಂದರೆ, ಯಾವುದೇ ಧಾರ್ಮಿಕ ಗ್ರಂಥವನ್ನು ಓದಿದರೆ ಮನನವಾಗುವ ರೀತಿಯಲ್ಲಿ ಓದಬೇಕು. ಇಲ್ಲದಿದ್ದರೆ ವಜ್ರವೂ ಸಹ ಕಲ್ಲಿನಂತೆ ಆಗಿಬಿಡುತ್ತೆ.
ಇಲ್ಲಿಗೆ ಅಧ್ಯಾಯ 7 ಮುಕ್ತಾಯವಾಯಿತು. ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.